ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಚಿತ್ರದುರ್ಗದ 2ನೇ ಹೆಚ್ಚುವರಿ ನ್ಯಾಯಾಲಯ ಮುರುಘಾಶ್ರೀಯ ಮೊದಲ ಫೋಕ್ಸೋ ಪ್ರಕರಣ ಖುಲಾಸೆ ಆಗಿರುವಂತಹದ್ದು. ಚಿತ್ರದುರ್ಗದ 2ನೇ ಹೆಚ್ಚುವರಿ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮುರುಘಾಸ್ವಾಮಿ ನಿರ್ದೋಷಿ ಎಂದ ಕೋರ್ಟ್. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸ್ನಿಂದ ಮುರುಘಾಸ್ವಾಮಿ ಖುಲಾಸೆ ಆಗಿರುವಂತಹದ್ದು. 3 ಆರೋಪಿಗಳು ಏನಿದ್ದಾರೆ ಇವರು ಅಂದರೆ ಮುರುಘಾಸ್ವಾಮಿ, ವಾರ್ಡನ್ ರಶ್ಮಿ ಮತ್ತು ಪರಮಶಿವಯ್ಯ, ಈ 3 ಆರೋಪಿಗಳು ನಿರ್ದೋಷಿ ಎಂದು ಕೋರ್ಟ್ ಹೇಳಿದೆ. ಇನ್ನು ತೀರ್ಪು ಹೊರ ಬೀಳುತ್ತಿದ್ದಂತೆಯೇ ದಾವಣಗೆರೆಯ ಶಾಖಾಮಠಕ್ಕೆ ತೆರಳುತ್ತಾ ಇರುವಂತಹ ಮುರುಘಾ ಶ್ರೀಗಳು ಒಂದು ಕಡೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಿರ್ದೋಷಿ ಎಂದು ಪ್ರಕಟ ಆದರೆ, ಇನ್ನೊಂದು ಕಡೆ ಸಂತ್ರಸ್ತ ಕುಟುಂಬ ದುಃಖದಲ್ಲಿ ಇರುವಂತಹದ್ದು, ಇನ್ನೊಂದು ಕಡೆ ಸಂಭ್ರಮಾಚರಣೆ ಎಲ್ಲವೂ ಕೂಡ ನಡೀತಾ ಇರುವಂತಹದ್ದು ಇದೆ. ನ್ಯಾಯಾಲಯದ ತೀರ್ಪನ್ನು ಗೌರವಿಸಲೇಬೇಕು, ಯಾಕೆಂದರೆ ಇದು ನಾಗರಿಕರ ಪ್ರಜ್ಞೆ ಇರುವಂತಹದ್ದು. ನಂತರ ತೀರ್ಪಿನ ಒಳ ಹೊರವುಗಳನ್ನು ನಿರ್ದಿಷ್ಟವಾಗಿ ನೋಡಿದ ನಂತರ ಕ್ರಮ ತೆಗೆದುಕೊಳ್ತೀವಿ, ಅದು ಅವರ ಇಚ್ಛೆಯ ಮೇರೆಗೆ. ಯಾಕೆಂದ್ರೆ ನಾವು ಜೊತೆಗಿರುವಂಥವರು, ನಾವು ಮಕ್ಕಳ ಪರವಾಗಿ ಧ್ವನಿಯಾಗಿ ಇರ್ತಕ್ಕಂಥವರು. ಆದರೆ ಪ್ರಬುದ್ಧತೆಗೆ ಬಂದಿರತಕ್ಕಂಥ ಹೆಣ್ಣುಮಗಳು ಏನಿದ್ದಾಳೆ ಅವಳ ಇಚ್ಛೆಗೆ ಮೇರೆಗೆ ನಡೀತಾ ಹೋಗುತ್ತೆ. ಮೈನರ್ ಏನಿದ್ದಾರೆ ಅವರು ಆ ಪಾಲಕರು ಪೋಷಕರು ಏನಿದ್ದಾರೆ ಅವರು ಹೇಳಿದರೆ ಅವ್ರ ಜೊತೆಗೆ ನಿಲ್ಲುವಂಥದ್ದು ನಮ್ಮ ಕೆಲಸ ಎನ್ನುವಂಥದ್ದು ಒಡನಾಡಿ ಸಂಸ್ಥೆಯವರ ವಾದ ಎನ್ನುವಂಥದ್ದು. ಇಲ್ಲಿ ಪಿ ಕೂಡ ಚೆನ್ನಾಗಿ ವಾದ ಮಾಡಿದ್ದಾರೆ. ನಂತರವಾಗಿ CV ನಾಗೇಶ್ ಕೂಡ ಚೆನ್ನಾಗಿ ವಾದ ಮಾಡಿದ್ದಾರೆ. ಒಡನಾಡಿ ಸಂಸ್ಥೆಯವ್ರನ್ನ ಕೇಳ್ತಾ ಹೋದರೆ ಪರಶುರಾಮ್ ಅವರು ಏನು ಹೇಳ್ತಾರೆ ಅಂದರೆ, ವೈದ್ಯಕೀಯಕ್ಕೆ ಕರೆದುಕೊಂಡು ಹೋಗ್ತಾ ಇರತಕ್ಕಂತಹ ಸಮಯದಲ್ಲಿ ಲೇಟ್ ಆಯಿತು ಮತ್ತು ಬಂಧಿಸಲು ಲೇಟ್ ಆಯಿತು, ಹೀಗಾಗಿ ಕೆಲವೊಂದು ಸಾಕ್ಷ್ಯಾಧಾರಗಳು ನಾಶ ಆಗಿರ್ತಕ್ಕಂಥ ಸಂಭವ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಒಡನಾಡಿ ಸಂಸ್ಥೆಯವರಿಗೆ ಚಾಲೆಂಜ್ ಏನಾದರೂ ಇರುತ್ತಾ ಎನ್ನುವಂತಹ ಮಾತನ್ನು ಹೇಳ್ತಾ ಹೋದರೆ, ಹಕ್ಕುಗಳ ವಿಚಾರಕ್ಕೆ ಬಂದಾಗ ಒಬ್ಬ ಹೆಣ್ಣು ಮಗಳು ಈಗ ಪ್ರಬುದ್ಧತೆಗೆ ಬಂದಿದ್ದಾಳೆ, ಅವನು ಏನು ಹೇಳ್ತಾಳೆ ಅವಳಿಗೆ ಬಿಟ್ಟಿರತಕ್ಕಂಥ ವಿಚಾರ ಇರುತ್ತೆ. ಯಾಕೆಂದರೆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ. ಅಲ್ಲದೆ ಮೈನರ್ ಇರುವ ಹೆಣ್ಣು ಮಕ್ಕಳು ಅವರ ಪೋಷಕರು ಏನು ಹೇಳ್ತಾರೆ ಹಾಗೆ ಹೋಗ್ತಾರೆ. ನಾವು ಮಕ್ಕಳ ಪರವಾಗಿ ನಿರಂತರ ನಿಲ್ತೇವೆ. ಮಗು ಸತ್ಯ ನುಡಿತಿದೆ ಎಂದಾಗ ಮಕ್ಕಳ ಧ್ವನಿ ಆಗಬೇಕು ಎನ್ನುವುದು ಇಚ್ಛಾಶಕ್ತಿಯಾಗಿದೆ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಹೈಯರ್ ಕೋರ್ಟ್ ಹೋಗ್ತೀರಾ ಎನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಕುಟುಂಬ ದುಃಖದಲ್ಲಿದೆ ಈಗ, ಹಾಗಾಗಿ ನಾವು ಅವರನ್ನು ಇನ್ನೂ ಕೂಡ ಮಾತನಾಡಿಸಲಿಕ್ಕೆ ಹೋಗಿಲ್ಲ. ಅವರ ಹತ್ರ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ಲೋಪದೋಷಗಳು ಏನಾದರೂ ಇದ್ದರೆ ಪಾಯಿಂಟ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ನೋಡಿಕೊಂಡು ಮುಂದುವರಿಬೇಕಾಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ತದನಂತರವಾಗಿ ಸ್ಟ್ಯಾನ್ಲಿ ಅವರು, ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರನ್ನ ಕೇಳಿದಾಗ ಅವರು ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಮೊದಲ ದಿನಗಳಲ್ಲೂ ಕೂಡ ಆರೋಪ ಇರುವವರು ಯಾರಿದ್ದಾರೆ ಅವರ ಪರವಾಗಿಯೇ ಆಡಳಿತಾಧಿಕಾರಿಗಳು ಕೆಲಸ ಮಾಡಿದ್ರ ಪರವಾಗಿ ಈ ರೀತಿಯಾಗಿ ತೀರ್ಪು ಬಂದಿರುವಂತಹದ್ದನ್ನು ಅಂತ ಹೇಳ್ತಾ ಹೋಗ್ತಾರೆ. ಈಗ ಆರೋಪಗಳೆಲ್ಲವೂ ಅವೇನೇ ಇರಲಿ, ಆದರೆ ಕೋರ್ಟಿನ ನ್ಯಾಯಾಲಯದ ತೀರ್ಪನ್ನು ನಾಗರಿಕರಾಗಿರ್ತಕ್ಕಂಥ ಎಲ್ಲರೂ ಕೂಡ ಗೌರವಿಸಲೇಬೇಕು. ಹಾಗಾಗಿ ಇನ್ನೊಂದು ಪ್ರಕರಣ ಅದು ತಡೆ ಹಿಡಿದಿದೆ, ಆದರೆ ಮೊದಲ ಫೋಕ್ಸೋ ಪ್ರಕರಣ ಏನಿದೆ ಅದು ಖುಲಾಸೆ ಆಗಿರುವಂತಹದ್ದು. ಬಂಧುಗಳೇ, ತಮಗೇನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.